ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಯಾವಾಗಲೂ ನಮಗೆ ದುಡ್ಡಿನ ಕೊರತೆ ಇದ್ದರೆ, ಆರೋಗ್ಯದ ಕೊರತೆ ಇದ್ದರೆ, ಮನೆಯಲ್ಲಿ ಸಂಕಷ್ಟಗಳು ಜಾಸ್ತಿ ಆಗಿದ್ದರೆ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ಏನಕ್ಕೋ ಒಂದು ಕಷ್ಟಕ್ಕೆ ಗುರಿ ಆಗ್ತಾನೇ ಇದ್ದೀವಿ, ರಿಪೀಟೆಡ್ ಆಗಿ ಸಮಸ್ಯೆಗಳು ಬರ್ತಾನೇ ಇದೆ ಅನ್ನುವಂಥವರು ತಪ್ಪದೆ ನಿಮ್ಮ ಮನೆಯ ಹತ್ರ ತುಳಸಿ ಗಿಡ ಇದ್ದರೆ ಈ ಪರಿಹಾರವನ್ನು ಚಕ್ ಅಂತ ಮಾಡ್ಕೊಳ್ಳಿ. ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ತುಳಸಿ ಗಿಡ ಬಂದು ಶ್ರೀ ಮಹಾಲಕ್ಷ್ಮಿಗೆ ಸಂಕೇತ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟು ಪವಿತ್ರವಾಗಿರುವಂಥ ತುಳಸಿ ಮಾತೆಯನ್ನು ನಾವು ಪೂಜೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡ್ರೆ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೆನಪಿಟ್ಕೊಳ್ಳಿ. ಬೆಳಗ್ಗೆ ಟೈಮ್ ನಾವು ಪೂಜೆ ಮಾಡೋದಕ್ಕಾಗೋದಿಲ್ಲ, ಕೆಲಸಗಳಿಗೂ ಓಡ್ತಾ ಇರ್ತೀವಿ, ಸಮಯ ಸಿಕ್ಕೋದಿಲ್ಲ, ಪೂಜೆ ಮಾಡಿಲ್ಲ ಅನ್ನುವಂಥ ಕೊರತೆ ಕೂಡ ನಮ್ಮಲ್ಲಿ ಇರುತ್ತೆ ಅನ್ನುವಂಥವರು ತಪ್ಪದೆ ಏನು ಮಾಡಬೇಡಿ. ಬೆಳಗ್ಗೆ ನೀವು ಸ್ನಾನ ಮಾಡಿರ್ತೀರ, ಭಗವಂತನಿಗೆ ಆಶೀರ್ವಾದ ತಗೊಂಡಿದ್ದೆ ಒಂದು ತಾಮ್ರದ ಚೊಂಬಿಂದ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ತುಳಸಿ ಮಾತೆಯ ಹತ್ರ ಹೋಗಿ ಒಂದು ಚೊಂಬು ನೀರನ್ನು ಅರ್ಪಿಸಿ ಹಾಕ್ಬಿಟ್ಟು ನೀವು ಕೈ ಮುಗಿದು ಕೆಲಸಕ್ಕೆ ಹೋಗಿ ನೀವು ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಿಮ್ಗೆ ಸಿಗುತ್ತೆ. ಆಮೇಲೆ ನಿಮಗೆ ಸಮಯ ಯಾವಾಗ ಸಿಗುತ್ತೆ, ಸಂಜೆ ಬಂದಾಗ ಸಿಗುತ್ತೆ. ಆ ಸಮಯಕ್ಕೆ ನೀವು ದೀಪಾರಾಧನೆ ಮಾಡಬಹುದು, ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಬಹುದು. ಅಷ್ಟೇ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ಸಿಗುತ್ತೆ. ಅದಕ್ಕೆ ತುಳಸಿ ಗಿಡ ಎಲ್ಲರ ಮನೆ ಹತ್ರ ನೆಟ್ಕೊಂಡಾಗ ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು. ಗಾಳಿ ಶುದ್ಧವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ತುಂಬ ಶಾಂತವಾಗಿರುತ್ತೆ, ನಮ್ಮ ಯೋಚನೆಗಳು ಪರಿಶುದ್ಧವಾಗಿರುತ್ತೆ, ಮನಸ್ಸು ತುಂಬ ನಿರಾಳವಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ದರೆ ನಾವು ಏನನ್ನ ಬೇಕಾದರೂ ಕೂಡ ಸಾಧನೆ ಮಾಡಬಹುದು. ಅದಕ್ಕೆ ತುಳಸಿ ಮಾತೆಯನ್ನು ಪ್ರತಿಯೊಬ್ಬರು ನೆಟ್ಕೊಳ್ಳಿ ಸ್ನೇಹಿತರೆ. ಶುದ್ಧವಾದಂಥ ಗಾಳಿ ಸಿಗುತ್ತೆ, ಹಾಗೂ ನಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಕಷ್ಟಗಳು ಬರದೇ ಇರುವಂತೆ ನಮ್ಮನ್ನು ಕಾಪಾಡುತ್ತೆ. ಮನೆಯ ಹೊರಗಡೆಯಿಂದ ಏನೇ ಸಂಕಷ್ಟಗಳು, ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗಬೇಕು ಅಂದರೂ ಕೂಡ ತುಳಸಿ ಗಿಡವನ್ನು ದಾಟಿ ಬರಬೇಕಾಗುತ್ತೆ. ತುಳಸಿ ಗಿಡ ಯಾವತ್ತೂ ಅಷ್ಟೇ ನಕಾರಾತ್ಮಕ ಶಕ್ತಿಗಳನ್ನು ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾಗ ತುಳಸಿ ಮಾತೆಗೆ ಇನ್ನಷ್ಟು ಮತ್ತಷ್ಟು ಶಕ್ತಿ ಜಾಸ್ತಿ ಆಗೋದ್ರಿಂದ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದಾಗ ಅವುಗಳನ್ನು ಒಡೆದು ಹೊರಗಡೆ ಹಾಕುವಂಥದ್ದು. ಆಗ ಸಾಧಾರಣವಾಗಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಅನ್ನುವಂಥದ್ದು ಭಗವಂತನು ನಮಗೆ ಒಂದು ರೂಪದಲ್ಲಿ ಕೊಡ್ತಾನೆ. ಆ ಆಶೀರ್ವಾದ ಅನ್ನುವಂಥದ್ದು ಸದಾಕಾಲ ನಮ್ಮ ಮೇಲೆ, ಮಕ್ಕಳ ಮೇಲೆ ಇರುತ್ತೆ, ನಮ್ಮ ಕುಟುಂಬದ ಮೇಲೆ ಇರೋದರಿಂದ ನಾವು ನೆಮ್ಮದಿಯ ಜೀವನ ಮಾಡಬಹುದು. ಅದಕ್ಕೆ ತಪ್ಪದೆ ಈಗ ತಿಳಿಸುವಂಥ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ಸಂಜೆ 7 ಗಂಟೆಯ ಒಳಗಡೆ ಮಾಡ್ಕೊಳ್ಬೇಕು. ನೆನಪಲ್ಲಿಟ್ಕೊಳ್ಳಿ. ಮಂಗಳವಾರ ಮಾಡ್ಕೊಳ್ಳೋದ್ರಿಂದ, ಮಂಗಳವಾರ ಬಂದು ಕುಜನಿಗೆ ಸಂಬಂಧಪಟ್ಟಂಥ ದಿನ. ಭೂಮಿಗೆ ಹಾಗೂ ಎಷ್ಟೋ ಸಾಲಗಳಿಗೆ, ಒಡವೆ ವಸ್ತ್ರಗಳಿಗೆ ತುಂಬಾ ಅಲ್ದಾಡ್ತಾ ಇದ್ದೀವಿ ಅನ್ನುವಂಥವರಿಗೆ ಇದು ತುಂಬ ಸೂಕ್ತವಾಗಿರುತ್ತೆ. ನಮಗೆ ದೋಷಗಳನ್ನು ನಿವಾರಿಸುವಂಥ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿ ಇರೋದರಿಂದ, ಹಾಗೂ ಹಣವನ್ನು ಆಕರ್ಷಿಸುವಂಥ ಒಂದು ಶಕ್ತಿ ವಸ್ತುಗಳಲ್ಲಿ ಇದೆ ಅಂತ ಹೇಳಿದ್ರೆ ಚಕ್ಕೆಯಲ್ಲಿ ಇದೆ. ಒಂದು ತುಂಡು ಚಕ್ಕೆಯನ್ನು ತಗೊಳ್ಳಿ. ಈ ಚಕ್ಕೆ ಅನ್ನುವಂಥದ್ದು ಸಿನಾಮೆನ್ನು ದುಡ್ಡನ್ನು ನಮಗೆ ಎಳ್ಕೊಂಡು ಬರುವಂಥದ್ದು. ಅಂದರೆ ಕೆಲವೊಬ್ಬರಿಗೆ ಆಸೆ ಹುಟ್ಟಿಸುತ್ತೆ, ಈ ಕೆಲಸ ಮಾಡಿದ್ರೆ ದುಡ್ಡು ನಮ್ಗೆ ಬೇಗ ಬರುತ್ತೆ, ನಮ್ಮ ಜಮೀನ್ದಿರಬಹುದು, ನಮ್ಮ ಆಸ್ತಿದಿರಬಹುದು, ಅಥವಾ ನಾವು ಏನೋ ಒಂದು ದೊಡ್ಡ ಕೆಲಸ ಮಾಡಿ ಅದರಿಂದ ಬರುವಂಥ ಆದಾಯವನ್ನು ಎದುರು ನೋಡ್ತಾ ಇರಬಹುದು, ಕೊಟ್ಟಿರುವಂಥ ಸಾಲ ಆಗಿರಬಹುದು, ಯಾವುದೇ ರೂಪದಲ್ಲಿರಬಹುದು, ಅದನ್ನು ಹಿಂಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ವಲ್ಪ ಕಾಳು ಮೆಣಸನ್ನು ಇದ್ರ ಜೊತೆ ನೀವು ಒಂದಷ್ಟು ತಗೊಳ್ಳಿ ಸಾಕು. ಇದನ್ನೇನು ಕೌಂಟ್ ಮಾಡಬೇಕು ಅಂತಿಲ್ಲ. ಇನ್ನು ಮುಖ್ಯವಾಗಿ ಅರಿಶಿಣವನ್ನು ತಗೊಳ್ಬೇಕು. ಅರಿಶಿಣ ಬಂದು ಯಾವಾಗಲೂ ಅಷ್ಟೇ ಗೌರಿ ರೂಪ.
ನಮಗೆ ಶ್ರೀ ಮಹಾಲಕ್ಷ್ಮಿ ಗೌರಿ ಇಬ್ಬರ ಆಶೀರ್ವಾದ ಸಿಕ್ಕಿತು ಅಂದರೆ ಹೆಣ್ಮಕ್ಳಿಗೆ ತುಂಬ ಒಂದು ನಮಗೆ ಯಾರೂ ಇಲ್ಲ ನಮ್ಮ ಜೊತೆ ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋರು, ನಾವು ಒಬ್ಬಂಟಿ ಅಂತ ನಾವು ತುಂಬ ಬಾಧೆ ಪಡ್ತಾ ಇರ್ತೀವಿ ನೋಡಿ. ಅಂತಹವರಿಗೆ ಗೌರಿ ದೇವಿಯ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ. ಆ ಮಾತೆಯ ಆಶೀರ್ವಾದ ಸಿಕ್ಕಿದ್ರೆ ನಮ್ಗೆ ಇನ್ನೇನು ಬೇಕಾಗುತ್ತೆ ಅಲ್ವಾ. ಅದಕ್ಕೆ ಸ್ವಲ್ಪ ಅರಿಶಿಣ ಇಷ್ಟನ್ನು ಕೈಯಲ್ಲಿ ಇಟ್ಕೊಂಡು ನೀವು ಮೊದಲು ದೃಷ್ಟಿ ತೆಗೆಯುವಂಥ ಕೆಲಸ ನಿಮಗೆ ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ದೃಷ್ಟಿ ತೆಗಿತೀರೋ ಆ ಥರ ಮನೆಗೆ ತಗೊಳ್ಳಿ. ಮನೆ ಅನ್ನುವಂಥದ್ದು ಸದಾಕಾಲ ನಮಗೆ ಮನೆಯೇ ಮಂತ್ರಾಲಯ. ನಾವು ಎಷ್ಟೇ ಎಲ್ಲಿಗೆ ಕೆಲಸಕ್ಕೆ ಹೋಗಿ ಬಂದರೂ ಕೂಡ ಮನೆಗೆ ಬರುವಂಥದ್ದು, ನಾವು ವಿಶ್ರಾಂತಿ ಮಾಡುವಂಥದ್ದು, ನಮ್ಮ ಕಷ್ಟ ಸುಖ ಪ್ರತಿಯೊಂದು ಕೂಡ ನಮ್ಮ ಮನೆಯ ಜೊತೆ ನಮಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಈ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಮನೆಗೆ ಇದನ್ನು ನೀವು ಕ್ಲಾಕ್ ವೈಸ್ ತಗೊಳ್ಳಿ. ದೃಷ್ಟಿಯನ್ನು ತೆಗೆದು ನಮ್ಮ ಮನೆಯಲ್ಲಿ ಇರುವಂಥ ನಾನಾ ಥರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ಅವುಗಳು ದೂರ ಆಗಬೇಕು, ಮತ್ತೆ ರಿಪೀಟ್ ಆಗಬಾರ್ದು. ಒಳ್ಳೆ ರೀತಿಯಲ್ಲಿ ನಮಗೆ ಒನ್ಗೂಡಿ ಬರಬೇಕು. ನಮ್ಮ ಕಷ್ಟಗಳೆಲ್ಲವೂ ಕೂಡ ಕರಗಿ ಮಂಜಿನಂಗೆ ಕರಗಿ ಹೋಗಬೇಕು. ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಯನ್ನು ಬೇಡ್ಕೊಂಡಿದ್ದೆ ಇದರಲ್ಲಿ ತಿಳಿಸಿರುವಂಥ ಇಷ್ಟು ವಸ್ತುಗಳನ್ನು ನಾವು ತುಳಸಿ ಗಿಡದ ಬುಡದ ಹತ್ರ ಹಾಕಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮಣ್ಣನ್ನು ತೆಗೆದು ಈ ಬೇರುಗಳಿಗೆ ಹಾನಿ ಮಾಡೋದಕ್ಕೆ ಹೋಗಬೇಡಿ. ಮೇಲೇ ನೀವು ಇದನ್ನು ಹಾಕಬೇಕು. ಸಂಜೆ 7 ಗಂಟೆಯ ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. 7 ಗಂಟೆ ದಾಟಿದ ಮೇಲೆ ನಾವು ತುಳಸಿ ಗಿಡವನ್ನು ಮುಟ್ಟಬಾರ್ದು. ಅದಕ್ಕೋಸ್ಕರ ಇದನ್ನು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಹಣದ ಆಕರ್ಷಣೆ ಆಗುತ್ತೆ. ನಾವು ಆಶ್ಚರ್ಯ ಪಡುವಷ್ಟು ಬದಲಾವಣೆ ಅನ್ನೋದು ನಮ್ಮಲ್ಲಾಗುತ್ತೆ. ನಾವು ತುಂಬ ಶಕ್ತಿ ಕೂಡಿರುವಂಥ ಕೆಲಸಗಳು ಏನಿರುತ್ತೆ ನೋಡಿ, ಆ ಕೆಲಸಗಳು ನಮಗಾಗಿ ಹುಡುಕೊಂಡು ಬರುತ್ತೆ. ಭಗವಂತನ ಆಶೀರ್ವಾದ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇನ್ನು ಅದನ್ನು ಮತ್ತೆ ತೆಗಿಬೇಕಾ ಏನು ಮಾಡಬೇಕು ಅಂತ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಕೇಳಿಕೊಂಡು ಈ ಪರಿಹಾರವನ್ನು ತುಳಸಿ ಮಾತೆಯ ಹತ್ರ ಅಂದರೆ ಬುಡದ ಹತ್ತಿರ ಹಾಕ್ತೀವಿ ಅಷ್ಟೇ. ಅದು ಅದರ ಪಾಡಿಗೆ ಅದು ಆ ಮಣ್ಣಲ್ಲೇ ಸೇರಿಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿರುವಂಥದ್ದನ್ನು ಜಾಸ್ತಿ ಮಾಡೋದಕ್ಕೆ ಈ ತುಳಸಿ ಗಿಡ ಸಹಾಯ ಮಾಡುತ್ತೆ. ಇದು ಸುಲಭವಾಗಿರುವಂಥ ವಿಧಾನ. ಇಷ್ಟು ಮಾಡಿಕೊಂಡ್ರೆ ಸಾಕು, ಎಷ್ಟೊಂದು ಬದಲಾವಣೆ ಕಂಡುಕೊಳ್ಳಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.